ಅನಿವಾರ್ಯ ಅಕಸ್ಮಾತ್ ಒಂದು ಕಷ್ಟ ಅಂತ ಬಂದು ಕಾರ್ಪಣ್ಯ ಅಂತ ಬಂದು ಇಲ್ಲಿ ಕೈ ಮುಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲರಿಗೂ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಈ ಚಾನಲ್ನ ಮುಖ್ಯ ಉದ್ದೇಶ ಎಂದರೆ ಕೆಲವು ವಿಶೇಷ ದೇವಾಲಯಗಳು, ಮ್ಯೂಸಿಯಂ ಹಾಗೂ ನೋಡಲೇಬೇಕಾದ ಕೆಲವು ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಆದಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥದ್ದು. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಮುಟ್ಟನಹಳ್ಳಿಯ ಚಿಕ್ಕ ಅರಸಿನಕೆರೆ ಮದ್ದೂರು ತಾಲೂಕಿನಲ್ಲಿ ಮಾಜಿ ಪ್ರಧಾನರಾದಂತಹ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಶ್ರೀ ಜಡೆಮುನೇಶ್ವರ ಸ್ವಾಮಿಯ 19ನೇ ಶಿವರಾತ್ರೋತ್ಸವ ಹಬ್ಬದ ಹಾಗೂ ದಿವ್ಯ ಸನ್ನಿಧಿಯ ಬಗ್ಗೆ ಇವತ್ತಿನ ವಿಡಿಯೋವನ್ನ ನಿಮಗೆ ತಿಳಿಸಿಕೊಡ್ತೀನಿ. ಹಾಗಾಗಿ ವಿಡಿಯೋನ ಇದು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲಿಗೆ ಈ ದಿವ್ಯ ಸನ್ನಿಧಿ ನಮ್ಮ ಮಂಡ್ಯ ಜಿಲ್ಲೆಯಿಂದ 17 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿಗೆ ಮಂಡ್ಯದಿಂದ ಗುತ್ಲು ರೋಡ್, ಮಹರ್ಷಿ ಕಾಲೇಜ್ ಕ್ರಾಸ್ ತಗೊಂಡು ಚನ್ನಪ್ಪನ ದೊಡ್ಡಿ ಮಾರ್ಗದಲ್ಲಿ ಬೇಲೂರಿಂದ ಎರಳಿ ತಲುಪಿ ಕನ್ನರಿನ ಹತ್ರ ಸಿಗೋ ಮುಟ್ಟನಹಳ್ಳಿಯಲ್ಲಿ ಶ್ರೀ ಜಡೆಮುನೇಶ್ವರ ಸ್ವಾಮಿ ಸನ್ನಿಧಿ ಸಿಗುತ್ತೆ. ಇದರ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ನಾನು ಚಂದ್ರಶೇಖರ್ ಯುಡಿ ಅಂತೇಳಿ, ನಾವು ಮುಟ್ಟನಹಳ್ಳಿ ಸಿಎಕೆರೆ ಹೋಬಳಿ, ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ನೋಡಿ, ಈಗ ಈ ದೇವಸ್ಥಾನ ಅಂದರೆ ದೇವಸ್ಥಾನ ಇಲ್ಲಿಲ್ಲ. ಈ ಆಲದ ಮರದ ಒಂದು ವಿಶೇಷತೆ ಜಡೆಮುನೇಶ್ವರ ಅಂತೇಳಿ ಇದರ ಹೆಸರು. ಹಿಂದೆ ಸುಮಾರು ವರ್ಷಗಳಿಂದ ಈ ಪಕ್ಕದಲ್ಲಿರ್ತಕ್ಕಂಥ ಒಂದು ಜಾಲಿ ಮರ, ಆ ಜಾಲಿ ಮರ ಸ್ವಲ್ಪ ಹೆಚ್ಚು ಕಡಿಮೆ ಮಿನಿಮಮ್ ಒಂದು 16ರಿಂದ 18 ಅಡಿ ಸುತ್ತ ಇರ್ತಕ್ಕಂಥ ಮರ, ಆ ಮರದೊಳಗಡೆ ಇದ್ದು ಅಂತ ಹೇಳಿತ್ತು. ಆ ಮರ ಒಣಗೋದ ಮೇಲೆ ಇಲ್ಲಿ ಬಂದು ಪ್ರತಿಷ್ಠಾಪನೆ ಆಯಿತು ಅಂತೇಳಿ ಹಿಂದಿನಿಂದ ಹಿರಿಯವರಿಂದ ಒಂದು ಪ್ರತೀಕ ಬಂತು. ನಾವು ಈಗ ಇದನ್ನು ಸ್ಟಾರ್ಟ್ ಮಾಡೋಕ್ಕಿರೋದ್ರ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ 19 ವರ್ಷ ಆಯಿತು. 19 ವರ್ಷದಿಂದ ಅನ್ನಸಂತರ್ಪಣಾ ಕಾರ್ಯಕ್ರಮ ಅದು ಇದು ಅಂತ ಹೇಳಿ ಮಾಡಿದ್ರೆ ಸ್ವಲ್ಪ ಸುಮಾರು 5,000 ಜನ ಮೇಲ್ಪಟ್ಟು ಸೇರ್ತಾರೆ. ರಾತ್ರಿ 1-1.5 ಸಾವಿರ ಜನ ಜಾಗರಣೆ ಅದು ಇದು ಅಂತ ಹೇಳಿ ಮಾಡಿದ್ರೆ, ಅಂದರೆ ಈ ದೇವರಿಗೆ ಯಾತಕಪ್ಪ ಬರ್ತಾರೆ ಅಂತಂದರೆ, ಈ ಆಲದ ಮರದ ಒಂದು ವಿಶೇಷ ಏನು ಅಂದರೆ, ಇಲ್ಲಿ ಹಸುಗಳು ಕರು ಹಾಕಿದ್ರೆ ಒಳ್ಳೆ ಸಮೃದ್ಧಿಯಾದಂಥ ಹಾಲನ್ನು ಕೊಡ್ತದೆ, ಕರುಗಳು ಸಮೃದ್ಧಿ ಬೆಳೀತವೆ, ಹಸು ಆರೋಗ್ಯಕರವಾಗಿರ್ತದೆ. ಹಾಗೆ ಇಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಗಳು ಬಂದರೆ, ಒಂದು ನೆನಪು ಮಾಡ್ಕೊಂಡ್ರೆ, ಒಂದು ಅನಿವಾರ್ಯ ಅಕಸ್ಮಾತ್ ಒಂದು ಕಷ್ಟ ಅಂತ ಬಂದು ಕಾರ್ಪಣ್ಯ ಅಂತ ಬಂದು ಇಲ್ಲಿ ಕೈ ಮುಗಿದ್ರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಒಂದು ಸುಮಾರು 12-13 ಹಳ್ಳಿ ಜನ ಪ್ರತಿ ಸೋಮವಾರ, ಶುಕ್ರವಾರ, ಭಾನುವಾರ, ಪ್ರತಿ ವಾರ, ಅಂದರೆ ಯಾವ ವಾರ ಇಲ್ಲ ಅನ್ನೋಂಗೆ ಇಲ್ಲ, ಅಂಥ ವಾರಗಳಲ್ಲಿ ಬಂದು ಇಲ್ಲಿ ಸಿಹಿ ಮಾಡಿ ಎಲ್ಲರಿಗೂ ಅವರ ಕೈಲಾದಷ್ಟು 4 ಜನಕ್ಕೆ ಅನ್ನ ಹಾಕಿ, ಅನ್ನ, ಸಾರು, ಪಾಯಸ ಅಂತ, ಅಂದರೆ ಯಾವುದೇ ಥರದ ಬೇರೆ ನಾನ್ ವೆಜ್ ಮಾಡೋಂಗಿಲ್ಲ, ಬರೀ ವೆಜ್ ಮಾತ್ರ ಮಾಡಬೇಕು. ಇಲ್ಲಿ ನಾನ್ ವೆಜ್ ಮಾಡಬೇಕಷ್ಟೇ. ಆ ವೆಜ್ ಬಿಟ್ಟು ಇನ್ನೇನು ಮಾಡೋಂಗಿಲ್ಲ. ಆಗ ಇದು ಭಾಳ ಸೂಕ್ಷ್ಮವಾದ ದೇವರು. ಇಲ್ಲಿ ಗಬ್ಬು, ಮೊಟ್ಟೆ, ಮಾಂಸ ಏನು ಮಾಡಬಾರ್ದು. ಮಾಡಿದವರು ಭಾಳಷ್ಟು ಕಷ್ಟ ಅನುಭವಿಸಿ ತಪ್ಪಾಯಿತು ಅಂತ ಹೇಳಿ ಬಂದು ಕಾಣಿಕೆ ಇಟ್ಟು ಸಾವಿರಾರು ಜನಕ್ಕೆ ಸಿಹಿ ಊಟ ಮಾಡಿ ಹಾಕ್ತಕ್ಕಂಥ ಜಾಗ ಇದು. ಈ ಜಡೆಮುನೇಶ್ವರ ಅಂದರೆ ಈ ಪ್ರತ್ಯೇಕವಾದ ಒಂದು 20 ಊರುಗಳಿಗೆ ಭಾಳ ಹೆಸರಾಂತವಾದ ಇದು ಏರಿಯಾ. ಇಲ್ಲಿ ಯಾರಿಗೂ ಪ್ರಚಾರ ಮಾಡಬೇಕು ಅನ್ನೋ ಉದ್ದೇಶನೂ ಇಲ್ಲ, ಪ್ರಚಾರ ಮಾಡುವಂಥ ಪ್ರಮೇಯನೂ ನಮಗಿಲ್ಲ. ಇಲ್ಲಿರ್ತಕ್ಕ ಜನಕ್ಕೆ ಪ್ರಚಾರ ಆಗಿರುವಾಗ ನಾವ್ಯಾಕೆ ಪ್ರಚಾರ ಮಾಡಬೇಕು? ಪ್ರಚಾರ ಮಾಡುವಂಥ ಪ್ರಮೇಯ ನಮಗೇನಿದೆ? ಈ ಸ್ವಲ್ಪ ಹೆಚ್ಚು ಕಡಿಮೆ ನಾವು ಈಗ ಅನ್ನಸಂತರ್ಪಣಾ ಕಾರ್ಯಕ್ರಮ ಮಾಡೋಕ್ಕೆ 20 ವರ್ಷ. ಆ 20 ವರ್ಷದಲ್ಲಿ 1 ವರ್ಷ ಮಾತ್ರ ಅನಿವಾರ್ಯವಾಗಿ ಏನೋ ಕಾರಣಾಂತರದಿಂದ 1 ವರ್ಷ ನಿಂತೋಯ್ತು. 19 ವರ್ಷ ರೆಗ್ಯುಲರ್ ಬರ್ತಾ ಇದೆ. ಈ ಶಿವರಾತ್ರಿ ಒಂದು ದಿವಸ ರಾತ್ರಿ 1-1.5 ಸಾವಿರ ಜನ, ಬೆಳಿಗ್ಗೆ 5-5.5 ಸಾವಿರ ಜನ. ಅಂದರೆ ಇಲ್ಲೇನು ಯಾರು ಒಬ್ಬರೇ ಹಾಕಿ ಮಾಡುವಂಥದ್ದಲ್ಲ. ಅವರವರೇ ವಾಲಂಟಿಯಾಗಿ ಅಕ್ಕಿ, ಖಾರದ ಪುಡಿ ಹಿಡಿದು, ಹುಣಸೆ ಹಣ್ಣು, ಉಪ್ಪು, ಎಲ್ಲ ಬೆಲ್ಲ ಆದಿಯಾಗಿ ಎಲ್ಲ ತಂದು ಅವರೇ ಕೊಡ್ತಾರೆ. ಅವರೇ ನಿಂತು ಅಡುಗೆ ಮಾಡಿ ವಾಲಂಟಿಯರ್ಸ್. ಇಲ್ಲಿ ನಮ್ಮ ಹುಡುಗ ಒಂದು 20 ಹುಡುಗ ಇದ್ದಾರೆ, ಎಲ್ಲ ವಾಲಂಟಿಯರ್ಸು. ಆ ವಾಲಂಟಿಯರ್ಸಲ್ಲಿ ಯಾರು ನೀನು ಮಾಡೋಂಗಿಲ್ಲ. ಅವನೇ ಬರ್ತಾನೆ, ಅವನೇ ಮಾಡ್ತಾನೆ. ಯಾರನ್ನು ಇದು ಮಾಡೋ ಅದು ಮಾಡೋ ಬರುವಂತೆ ಮಾಡೋಂಗೇ ಇಲ್ಲ, ವಾಲಂಟಿಯರ್ಗೆ ಮಾಡ್ತಾರೆ. ಈ ದೇವರ ಪ್ರತೀಕ ಒಂದು ಅದ್ಭುತವಾದ ಶಕ್ತಿ. ಒಂದು ಹಸುವಿಗೆ ಒಳ್ಳೇದಾಗಲಿ ಅಂತೇಳಿ, ಒಂದು ದನಕರುಗಳಿಗೆ ಒಳ್ಳೇದಾಗಲಿ ಅಂತ ಹೋಗ್ಲಿ, ಅಂಥ ಒಂದು ಸಂದರ್ಭ ಬಂದಾಗ ಕಷ್ಟ ಅಂತ ಬಂದು ಕೈ ಹಿಡಿದ್ರೆ ಯಾವತ್ತೂ ಕಷ್ಟನ ಬಗೆಹರಿದೆ ಅಂತ ದೇವಸ್ಥಾನ ಅಂದರೆ ಇದೊಂದೇ. 1 ವಾರ ಮಾಡಿ 2ನೇ ವಾರಕ್ಕೆ ಬರೋಷ್ಟು ನನಗೆ ಒಳ್ಳೇದಾಗತ್ತಪ್ಪ ಅಂತ ಹೇಳಿದ್ರೆ ಹೊರತು ಯಾರು ನನಗೆ 4 ವಾರ ಓದಿ 5 ವಾರ ಓದಿ ಏನಿಲ್ಲ. 1 ದಿವಸ ಬರ್ತಾರೆ, ಕೈ ಮುಗಿದು ಹೋಯ್ತಾರಪ್ಪ, 4 ಜನಕ್ಕೆ ಅನ್ನ ಹಾಕಿದ್ರಪ್ಪ, ನನಗೆ ಇಂಥ ಒಂದು ಕಾರ್ಯ ಆಗ್ಬೇಕೇನಪ್ಪ, ನನಗೆ ಒಳ್ಳೇದಾದ್ರೆ ನಾನು ಮುಂದಿನ ವಾರ ಬಂದು 4 ಜನಕ್ಕೆ ಅನ್ನ ಹಾಕಿದ್ರಪ್ಪ. ಇಷ್ಟೇ. 1ನೇ ವಾರ ಬರ್ತಾರೆ, 4ನೇ ವಾರಕ್ಕೆ ಅಷ್ಟೇ. ನೀವು 4 ವಾರ ಬನ್ನಿ, 6 ವಾರ ಬನ್ನಿ, 8 ವಾರ ಬನ್ನಿ, ಏನು ಹೇಳಂಗಿಲ್ಲ. ಏನು ಆಮೇಲೆ ದಕ್ಷಿಣೆ, ವರದಕ್ಷಿಣೆ, ಅದು ಇದು ದಕ್ಷಿಣೆ ಕೊಡಿ, ನಿಮ್ಗೆ ಒಳ್ಳೇದೈತೆ ಅಂತ ಏನು ಹೇಳುವಂಥದ್ದು ಏನಿಲ್ಲ.
ಯಾರು ಕೇಳಬೇಕಾಗಿಲ್ಲ ಇದ್ರ ಬಗ್ಗೆ, ಯಾರು ಪ್ರಚಾರ ಮಾಡ್ಬೇಕಂತ ಸಮಯ ಇಲ್ಲ. ಇದು ಸಣ್ಣ ಮರವಾಗಿ ಬಂದು ನೋಡಿ, ಅಲ್ಲಿ ಹೋಗಿ ಅಲ್ಲಿ ರೆಂಬೆಗಳು ಒಂದ್ಸಾರಿ ನೋಡಿ, ಆ ರೆಂಬೆಗಳು ಒಂದ್ಸಾರಿ ನೋಡಿ, ಆ ಹಾವಿನ ನಾಗರ ಹಾವಿಗೆ ಬಾಲ ಹೇಗಿದೆಯೋ, ಹಾವಿನ ಸೆಡೆ ಹೇಗಿದೆಯೋ ಅದೇ ರೀತಿ ಎಲ್ಲರೂ ಬೆಳ್ಕೊಂಡ್ಬಂದಿರ್ತಾರೆ. ಯಾರು ಏನು ಹೇಳೋಂಗಿಲ್ಲ, ಯಾರು ಕೇಳೋಂಗಿಲ್ಲ. ಆಮೇಲೆ ಇಲ್ಲಿ ನಾವು ಪೂಜಾರರು ಬೇಕು, ಅದು ಬೇಕು, ದಕ್ಷಿಣೆ ಬೇಕು ತಂಜೆ ಇಲ್ಲ. ಅವರೇ ಬರ್ತಾರೆ, ಕಡ್ಡಿ ಕರ್ಪೂರ ಹಾಕ್ತಾರೆ, ಕೈ ಮುಗಿತಾರೆ. ಅಪ್ಪ ನನ್ಗೆ ಒಳ್ಳೆ ಬಂದ್ರೆ ಮುಂದಿನ ವಾರ ಬಂದು 4 ಜನಕ್ಕೆ ಅನ್ನ ಹಾಕ್ತೀವಿ ನಮ್ಮ. ಇಲ್ಲೇನು ಯಾವ ಸುಂಕನೂ ಇಲ್ಲ, ಯಾವ ತೆರಿಗೆನೂ ಇಲ್ಲ, ಯಾವ ಚೀಟಿ ಇಲ್ಲ, ಏನಂದ್ರಿಲ್ಲ. ನಮ್ಮ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬಂದು ಬೇಕಾದ್ರೆ ಹೊಸದಾಗಿ ಬಂದು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡಲಿ. ಸುತ್ತ ಹತ್ತಳಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಯಾರು ಬೇಕಾದ್ರೂ ಬಂದು ಎಲ್ಲ ವಾಲಂಟಿಯರ್ಸ್ ಒಂದು 15 ಜನ ಇದ್ದಾರೆ ನೋಡಿ. ಇವರು ಟೈಲರಿಂಗು, ಬಟ್ ಎಲೆಕ್ಟ್ರಿಷಿಯನ್ ಎಲ್ಲ ಪ್ರತಿಯೊಂದು ಫ್ರೀಯಾಗಿ ಮಾಡ್ತಾರೆ ನೋಡಿ. ಅಲ್ಲಿ ಹೂವು ಅಲಂಕಾರ ಮಾಡಿದ್ವಿ, ದೇವಸ್ಥಾನ ನೋಡಿ ಹೂವು ಅಲಂಕಾರ ಮಾಡಿದ್ವಿ. ಆ ಹೂವಿನ ಅಲಂಕಾರ ಹೆಂಗಿದೆ ಅಂದ್ರೆ ನೀವು ಒಂದು 50,000 ಲಕ್ಷ ಕೊಟ್ಟು ಮಾಡಿಸ್ಬೇಕೇನು. ನಮ್ಮ ಹುಡುಗರು ವಾಲಂಟಿಯರ್ ಬೆಂಗಳೂರಿಗೆ ಹೋಗ್ತಾರೆ, ಅಲ್ಲಿ ನಿಲ್ತಾರೆ, ಸ್ವತಃ ಅವರೇ ಪ್ರಿಪೇರ್ ಮಾಡ್ತಾರೆ. ಈ ಸನ್ಮಾನ್ಯ ಪಾಪಣ್ಣವರು ಅಂತ ಒಬ್ರು ಇದ್ರು ಇಲ್ಲಿ. ನಾನು ಮೊದಲನೇ ವರ್ಷ ಕೈ ಹಾಕಿದಾಗ ಬಂದರು, ಇಲ್ಲಿ ಪಕ್ಕದಲ್ಲಿ ಜಮೀನು, ಅವರು ನಿರ್ದೇಶಕರು, ಡೈರೆಕ್ಟರ್ ಆಗಿದ್ದವರು, ದೊಡ್ಡ ಸಿಕ್ಕಿರೋರು. ಪೂಜೆಗೆ ಮಣ ಬನ್ನಿ ನಿಮ್ಮ ಮನೆಗೆ ಗದ್ದೆ ಹತ್ರ ಮಾಡ್ತಾ ಇದ್ದೀನಿ ನಾನು ಮೊದಲನೇ ವರ್ಷ ಕರೆದಾಗ ಅವ್ರು ಒಂದು ಹೇಳಿದ್ರು, ಬಂದು ನೋಡ್ಬಿಟ್ಟು ಆಶ್ಚರ್ಯ ಆಗ್ಬಿಡ್ತು. ಶೇಖರು ಎಲ್ಲಿಂದ ತಂದಿದ್ದೆ ಕರೆಂಟ್ ಇಲ್ಲಿಗೆ ಅಂದರು. ಅಣ್ಣ ಹಿಂಗಾಯ್ತು ಕಣ, ಇಲ್ಲಿಂದ ತಗೊಂಡ್ಬಂದಿದ್ದೀನಿ. ಎಲ್ಲೋ ತಂದೆ ಹೋಯ್ರಾ, ಹೆಂಗೆ ಅಡ್ಜಸ್ಟ್ ಮಾಡೋದಪ್ಪ, ಇಲ್ಲಿ ಬೆಳಕು ಮಾಡಿದಿಲ್ಲ ಸ್ವಾಮಿಗೆ, ನಾನು ಮುಂದಿನ ವರ್ಷ ಬರ್ತಾ ಇದ್ದೀನಿ, ಮುಂದಿನ ವರ್ಷ ಬರೋ ಹೊತ್ತಿಗೆ ಆ ಮರತ ನಾನು ಬೆಳಕು ಹಾಕ್ತೀನಿ ಅಂದರು. ಆ ವರ್ಷ ಮಾಡೋಕ್ಕಾಗಲಿಲ್ಲ ಪಾಪ. ಕೊನೆಗೆ ಪೂಜೆ ಕರೆದೆ, ಶೇಖರು ಆ ಸ್ವಾಮಿ ಕೊಟ್ಟು ಮಾತು ನಾನು ಮುಗಿಸ್ಕೊಳಕ್ಕಾಗಲಿಲ್ಲ. ಈ ವರ್ಷ ಬರೋಲ್ಲ ಪೂಜೆಗೆ, ನಾನು ಮುಂದಿನ ವರ್ಷ ಬರ್ತೀನಿ ಅಂತೇಳಿ ಮುಂದಿನ ವರ್ಷದೊತ್ತಿಗೆ ಅವರೇ ವಾಲಂಟಿಯರ್ಗೆ ಹೋಗಿ ಹಿಂಗೆ ಹಾಕಿ, ಅವರೇ ಬಂಡವಾಳ ಹಾಕಿ 18,800 ರೂಪಾಯಿ KV ಆಫೀಸ್ ದುಡ್ಡು ಕಟ್ಟಿ ಈ ಲೈನ್ ಎಳ್ಸು, ಇಲ್ಲಿ ಒಂದು ದೀಪ ಮಾಡಿ ಒಂದು ಬೆಳಕನ್ನು ಮಾಡಿದ ಪುಣ್ಯಾತ್ಮರು ಅವರು. ಇದು ಇತಿಹಾಸ ಏನು ಅಂತ ಸ್ವಲ್ಪ ತಿರುಗಿ ನೋಡೋಣ ಒಂದು ಸಾರಿ. ನೋಡಿ, ಇಲ್ಲಿ ಪಕ್ಕದಲ್ಲಿದೆ ಒಂದು ದೊಡ್ಡದು ಒಂದು ಏರಿ ಇತ್ತು, ಅಂಕನ ಕೆರೆ, ತಮ್ಮನ ಕೆರೆ ಅಂತೇಳಿ. ಆ ಏರಿಯ ಮೇಲೆ ಎತ್ತುಗಾಡಿಗಳು ಬರ್ತಾಯಿದ್ವು, ಎಲ್ಲ ಹೋಗ್ತಾಯಿದ್ವು. ನಮ್ಮ ವಂಶಸ್ಥರದು ಈ ಮರದಿಂದ ಈ ಕಡೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಅಡ್ರೋಡ್ ಬರುತ್ತೆ, ಕಲ್ಲಿ. ಆ ಕಲ್ಲಿಯ ಪಕ್ಕದ ಅಡ್ರೋಡಿಂದ ಹಳ್ಳದವರೆಗೆ ನಮ್ಮ ಹೆಬ್ಬಾಳದ ಇದೆಯಲ್ಲ, ಈಗ ದಕ್ಷಿಣ ವಾಹಿನಿ ಅಂತ ಹೇಳಿದ್ನಲ್ಲ ನಾನು, ಆ ದಕ್ಷಿಣ ವಾಹಿನಿಯಿಂದ ಲೆಕ್ಕ ಹಾಕಿದಾಗ, ಪಶ್ಚಿಮ ವಾಹಿನಿಯಿಂದ ಲೆಕ್ಕ ಹಾಕಿದಾಗ ಅದು ಪೂರ್ತಿ ನಮ್ಮ ವಂಶಸ್ಥರು, ಪೂರ್ವಜರು, ಹಡದೇವಗೌಡರ ವಂಶಸ್ಥರು ಅಂತಲೇ ಒಂದು ಬಿರುದು ಇಲ್ಲಿ ನಮ್ಮಲ್ಲಿ ಹೆಸರಿದೆ. ಹಡದೇವಗೌಡರು ಒಂದು ಹೆಸರಿದೆ. ಹಿಂದೆ ನಮ್ಮ ತಂದೆಯ ತಾತ ಈ ಆಗೆಲ್ಲ ಭತ್ತ ಕೊಯ್ಲು ಮಾಡಿದ್ರೆ ರಾತ್ರಿ ಹೊತ್ತು ಕದ್ದು ಕೊಯ್ದು ಹೊಡೆದಿದ್ರೆ ಕದ್ದು ಹೊತ್ಕೊಂಡು ಹೋಗ್ಬಿಡ್ತಾರೆ ಅಂತೇಳಿ ಕಾಯ್ಕೊಂಬಲಿಕೊತಿರೋದು. ಅವತ್ತು ಪೂರ್ಣ ಹುಣ್ಣಿಮೆ ದಿವಸ ಏನಾಗುತ್ತೆ, ಈ ಏರಿಗೆ ಹಿಂಗೆ ಆರಾಮಾಗಿ ಮಲಿಕೊಂಡಿದ್ದಾರೆ ಬೆಟ್ಟ ಹಾಕೊಂಡು. ಹಾಗೆಲ್ಲ ತಲ್ಲಿಂಬಿಲ್ಲ ಏನಿಲ್ಲ, ಕಾಲಲ್ಲಿ ಮಲಿಕೊಂಡು ನೋಡಿರಲ್ಲ ನೀವು. ಆ ಸಂದರ್ಭದಲ್ಲಿ ಇವ್ರಿಗೆ ಹೆಚ್ಚಾಗಿದೆ, 12:30 1 ಗಂಟೆ ಹೆಚ್ಚಾಗಿದೆ. ಎಚ್ಚರ ಆದಾಗ ಆಕಾಶದಲ್ಲಿ ಏನೋ ಒಂಥರ ರಥದ ಥರ ಭಾಳ ಪ್ರಕಾಶವಾದ ಬೆಳಕು. ಆ ಮಧ್ಯದಲ್ಲಿ ಒಂದು ಜಡೆ ಬಿಟ್ಟು ಒಂದು ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ, ಅದರಿಂದಗಡೆ ಒಂದು ಜಡಾಯುಗಳು ಅಂದರೆ ನಾಗ ಸರ್ಪ ಹೋಗ್ತಾ ಇರೋದನ್ನ ಇವ್ರು ನೋಡಿದಂತೆ. ನೋಡಿ ಇವ್ರಿಗೆ ಆಶ್ಚರ್ಯ ಆಗ್ಬಿಡ್ತು. ಆಶ್ಚರ್ಯ ಆದಾಗ ನಮ್ಮಲ್ಲಿ ಎಲ್ಲೆಲ್ಲ ಹೋಗಿ ಕೇಳಿದ್ರು, ಏನು ಮಾಡಿದಾಗ ಇವ್ರಿಗೆ ಸ್ವಲ್ಪ ಬುದ್ಧಿ ಭ್ರಮಣೆ ಥರ ಕಾಣ್ತಾ ಬಂತು. ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ಇವ್ರು ಏನೋ ಒಂದು ನೋಡವ್ರಿ ಅಂತ ಹೇಳಿದಾಗ ಇವ್ರು ಹೇಳ್ಕೊಂಬಿಡಿದ್ರು ಅಷ್ಟೊತ್ತಿಗೆ, ನಾ ರಾತ್ರಿ ಹಿಂಗೆ ನೋಡಿದೆ ಅಂತ ಹೇಳ್ಕೊಂಬಿಡಿದ್ರು. ಆ ಹೋಗ್ತಾ ಒಂದು ವಾರದೊಳಗೆ ಬುದ್ಧಿ ಭ್ರಮಣೆ ಆಗೋಯ್ತು. ಇಲ್ಲ ನೀವು ಇವೆಲ್ಲ ಹೇಳ್ಬಾರ್ದಾಗಿತ್ತು, ಹೇಳಿದ್ದು ತಪ್ಪಾಯಿತು, ಯಾರು ಹೇಳ್ಬಾರ್ದಾಗಿತ್ತು ಅಂತ ಹೇಳಿ ಇದು ಮಾಡಿದಾಗ ಎಲ್ಲೆಲ್ಲ ಹೋಗಿ ಶಾಸ್ತ್ರ ಕೇಳಿದ್ರು, ಸಂಬಂಧಗಳು ಕೇಳಿದ್ರು. ಸ್ವಲ್ಪ ನಮ್ಮ ವಂಶಸ್ಥರಿಗೆ ಸ್ವಲ್ಪ ದಟ್ಟೆ ದರಿದ್ರವೇ ಕಾಡ್ತಾ ಬಂತು. ಅಂಥ ಒಂದು ಸಂದರ್ಭದಲ್ಲಿ ಬೇರೆ ಕಡೆ ಎಲ್ಲ ಹೋಗಿ ಶಾಸ್ತ್ರ ಕೇಳಿದಾಗ, ನೀವು ಆ ದೇವರ ಹೆಸರಿಗೆ ಒಂದು ಹೆಸರು ಕೊಡಿ, ಆ ಹೆಸರು ಕೊಟ್ಟರೆ ನಿಮ್ಮ ವಂಶ ಬೆಳೀತದೆ, ನಿಮ್ಮ ವಂಶ ಉದ್ಧಾರ ಆಗ್ತದೆ ಅಂತ ಹೇಳಿದಾಗ ನಮ್ಮ ತಂದೆಯ ಅಣ್ಣ ಮಧ್ಯದವರು, ಅವ್ರ ಹಿರಿಯವರು ಕಾಳೇಗೌಡ ಅಂತೇಳಿ, ಆ ಮಧ್ಯದವರಿಗೆ ಮುನಿಗೌಡ ಅಂತೇಳಿ ಹೆಸರು ಕೊಟ್ಟು ಆ ಹೆಸರನ್ನು ಉಳಿಸು, ಆ ದೇವರಿಗೆ ಹೆಸರು ಕೊಟ್ಟ ಮೇಲೆ ಸ್ವಲ್ಪ ನಮ್ಮ ವಂಶಸ್ಥರು ಆ ಹೆಸರಿನಿಂದ ಸ್ವಲ್ಪ ಕಳಂಕಳೆಲ್ಲ ದೂರ ಆಗಿ, ಆ ಸಂದರ್ಭದಲ್ಲಿ ಹೇಳಿದ್ನಲ್ಲ, ಅಲ್ಲೊಂದು ಜಾಲಿ ಮರ ಇತ್ತು, ಸುತ್ತಾಡುತ್ತೆ 12 ಅಡಿ 13 ಅಡಿ ಸುತ್ತಾಡುತ್ತೆ. ಆ ಮರ ಒಣಗೋಯ್ತು. ಆ ಮರ ಒಣಗೋದ್ಮೇಲೆ ಮತ್ತೆ ಇಲ್ಲೊಂದು ಈ ಬುಗುರಿ ಗಿಡ ಅಂತ ಹೇಳ್ತಾರೆ. ಆ ಬುಗುರಿ ಗಿಡ ಅಂದ್ರೆ ಬುಗುರಿ ಮರ, ದೊಡ್ಡ ಮರ, ಹುಲ್ಚಿ ಮರ ಅಂತೇಳಿ. ಆ ಹುಲ್ಚಿ ಮರದ ಹತ್ರ ಬಂದು ಉತ್ತ ಬೆಳ್ಕೊಂತು. ಅಲ್ಲಿ ನೆಸೋದ್ಮೇಲೆ ಉತ್ತ ಕಾಣ್ತು. ಅಲ್ಲಿ ಸ್ವಾಮಿ ನೆಲೆ ಹೋಗೋಣವನೇ ಹೋಗ್ತಾನೆ ಬರ್ತಾನೆ ಒಂದು ಪ್ರತೀಕ ಇತ್ತು ಅವ್ರಿಗೆ. ಆ ಪ್ರತೀಕದಂತೆ ಅಲ್ಲೇ ಪೂಜೆ ಮಾಡೋದು ಮಟ್ಟದು ಎಲ್ಲ ಮಾಡ್ಕೊಂಬರ್ತಿದ್ರು. ಆಗಾಗ ಸ್ವಲ್ಪ ಮುಂದಿನ ಪದಗಳು ಅದು ಇದು ಜಾಸ್ತಿ ಆಯ್ತಾ ಬಂತು. ಯಾಕೆ ಬೈದು ಇಲ್ಲಿ ಕೆಲವು ಜನ ಪಕ್ಕಕ್ಕೆ ಹೋಗ್ತಿರಲಿಲ್ಲ. ಗಿಡ ಬೆಳೆಗಳೆಲ್ಲ ಸುತ್ತ ಬೆಳೆದ್ಬಿಟ್ಟು ಬೇರೆಗಳೆಲ್ಲ
ಆ ಭಯದಲ್ಲಿ ಯಾರು ಹೋಗದೆ ಹೋಗ್ಬಿಟ್ರು. ಆಗ ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಆಕಸ್ಮಿಕ ಬೇಸಿಗೆ ಒಳಗೆ ಬೆಂಕಿ ಬಿದ್ದು ಮರ ಸುಟ್ಟು ಹೋಗ್ಬಿಟ್ಟು. ಮರ ಸುಟ್ಟು ಹೋದ್ಮೇಲೆ ಸ್ವಲ್ಪ ಸುಮಾರು ವರ್ಷಗಳ ಕಾಲ ಅದು ಯಾರಿಗೂ ಗೋಚರ ಆಗಲಿಲ್ಲ. ಸುಮಾರು ವರ್ಷಗಳ ನಂತರ ಇಲ್ಲಿ ನೆಲೆಗೊಂಡಿದೆ ಅನ್ನೋದಕ್ಕೆ ಇದು ಸಾಕ್ಷಿ ನಿರ್ದೇಶನ. ಅದು ಒಂದು ಸಣ್ಣ ಮರ, ಆ ಮರ ಬಳ್ಳಿ ರೂಪದಲ್ಲಿ ಕೆಳಗಡೆ ಬಿಟ್ಟು ಮತ್ತೆ ಅದು ನಾಗರ ಸೆಡೆ ಥರ ಎತ್ತಿ, ನನಗೆ ಮೊದಲು ಹೇಳಿದ್ನಲ್ಲ, ಆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾಗ ಸರ್ಪಗಳು ಹೇಗಿದೆಯೋ ಅದೇ ಆಕಾರದಲ್ಲಿರ್ತಕ್ಕಂಥದ್ದು. ಇಲ್ಲಿ ಒಂದು ಮರನ ಕಡಿಯಲ್ಲ, ಒಂದು ಎಲೆನ ಹೊಂದಿಸಲ್ಲ, ಒಂದು ಮೇಕೆಗಾಗಲಿ ಕುರಿಗಾಗಲಿ ಒಂದು ಎಲೆನ ಕಟ್ ಮಾಡ್ಕೊಂಡು ಹಾಕಲ್ಲ. ಆಮೇಲೆ ಇಲ್ಲಿ ಬಿದ್ದೋಗಿ ಒಂದು ರೆಂಬೆ ಬಿದ್ದೋಗಿ, ಆ ರೆಂಬೆ ತಗೊಂಡೋಗ್ಬಿಟ್ಟು ಯಾರು ಒಲೆಗೆ ಹೊಚ್ಚಲ್ಲ. ಹಚ್ಚುಕ್ಕೆ ಭಯ ಇರ್ತದೆ ಅವ್ರಿಗೆ. ಮೈಯೆಲ್ಲ ಗಂಧೆ ಥರ ಆಗ್ಬಿಡುದು, ಮೈಯೆಲ್ಲ ಒಂದೊಂಥರ ರೋಗದ ಥರ ಆಗ್ಬಿಡುದು. ಇಂಥ ಒಂದು ಸ್ಥಿತಿಗಳನ್ನ ನೋಡಿ ಜನ ಇಲ್ಲಿ ಒಂದು ರೆಂಬೆ ಒಣಗೋದು ಬಿದ್ದಿದ್ರು ಅದು ತಗೊಂಡೋಗಿ ಸೌದೆಗೆ ಹಾಕಲ್ಲ. ಅವ್ರ ಕನಸಲ್ಲೇ ಮೂಡ್ಬಿಡ್ತದೆ ಅಂತ ಒಂದು ಸ್ಥಿತಿ ಇರ್ತಕ್ಕಂಥದ್ದು. ಆಗ ನಮ್ಮ ವಂಶಸ್ಥರು ಸ್ವಲ್ಪ ಇದೆಲ್ಲ ಜವಾಬ್ದಾರಿ ಆದ ಮೇಲೆ, ಇಲ್ಲಿ ನೆಲೆಗೊಂಡ ಮೇಲೆ, ಅಲ್ಲಿ ಪೂಜೆ ಮಾಡಿದ ಮೇಲೆ ನಮ್ಮ ವಂಶ ಸ್ವಲ್ಪ ನಮ್ಮ ವಂಶ ಜಾಸ್ತಿ ಬೆಳೀತಾ ಬಂತು, ಸ್ವಲ್ಪ ಏಳಿಗೆ ಪಡ್ತಾ ಬಂತು. ಭಾಳ ಅನ್ನ ತಿನ್ನೋ ಕಷ್ಟದಲ್ಲಿದ್ದಂಥ ಜನ ಅಂತ ಒಂದು ಸ್ಥಿತಿ ಬಂದಿದ್ದು. ಇವತ್ತು ಆ ದೇವರ ಹೆಸರಿನಲ್ಲಿ 4 ಜನಕ್ಕೆ ಅನ್ನ ಹಾಕುವಂಥ ಲೆವೆಲ್ಗೆ ನಮ್ಮ ವಂಶನ ಬೆಳೆಸಿದೆ ಅಂತೇಳಿ ಆ ಭಗವಂತನಿಗೆ ಮತ್ತೊಂದು ಸಾರಿ ಕೈ ಮುಗಿತಾ ಇದ್ದೀನಿ. ಇಲ್ಲ ಅಂತ ಹೇಳ್ತಾರೆ. ಅದು ಹಾಗೇನೆ ನಾನು ಈಗಲೂ ಹೇಳ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ 20 ವರ್ಷದಿಂದ ಮಿನಿಮಮ್ ರಾತ್ರಿ 1-1.5 ಸಾವಿರ ಜನ, ಬೆಳಿಗ್ಗೆ ಒಂದು 4,500 5,000 ಜನ. ಆಮೇಲೆ ಇಲ್ಲೇ ನಾವೇನು ಯಾರು ಏನು ಬಂಡವಾಳಕ್ಕೆ ಅಂತಾರಲ್ಲ, ಎಲ್ಲ ಅವರೇ ಕೊಡ್ತಾರೆ. ಇಸ್ತ್ರಿ ತಗೊಂಡು ಹಿಡಿದು, ಅಕ್ಕಿ ತಗೊಂಡು ಹಿಡಿದು, ಬೆಲ್ಲ, ಆಮೇಲೆ ವಾಲಂಟಿಯರ್ಸು ಇಲ್ಲಿದ್ದಾರೆ ಒಂದಷ್ಟು ಜನ. ನಾನು ಒಂದ್ಸಾರಿ ನಿಮಗೆ ಅವ್ರ ಪರಿಚಯ ಮಾಡ್ಕೊಡ್ತೀನಿ. ಒಂದ್ಸಾರಿ ನಾನು ಒಂದು 10-15 ಜನ ಅವರೇ. ಈ ಲೈಟಿಂಗ್ ಫುಡ್ ತಗೊಂಡು ಹಿಡಿದು ಪ್ರತಿಯೊಂದು ಅವರೇ ವಾಲಂಟಿಯರ್ಸು. ಅವರೇ ತರಬೇಕು, ಅವರೇ ಹಾಕ್ಬೇಕು, ಅವರೇ ತಗೊಂಡು ಕೊಡಬೇಕು. ಆಮೇಲೆ ಇಲ್ಲಿ ಸ್ಟೀಮ್ ಮಾಡೋದೆಲ್ಲ ಅಲ್ಲಿ ನಮ್ಮೂರಲ್ಲಿ ಇರ್ತಕ್ಕಂಥ 11 ದೇವಸ್ಥಾನಕ್ಕೂ ಅಲಂಕಾರಗಳು ಮಾಡಬೇಕು. 11 ದೇವಸ್ಥಾನಗಳು ಸೀರಿಯಸ್ ಇಟ್ಬಿಡ್ಬೇಕು. ಇದೊಂದು ನಮಗೆ ಶಿವರಾತ್ರಿ ಹಬ್ಬ ಅಂದ್ರೆ ಬಹಳ ದೊಡ್ಡ ಹಬ್ಬ ಅಂತ ವಿಜೃಂಭಣೆ ಮಾಡುವಂತಕ್ಕಂಥ. ಊರೊಳಗೆಲ್ಲ ದೇವಸ್ಥಾನಗಳಲ್ಲಿ ಮೆರಿಬೇಕು, ಊರಲ್ಲೆಲ್ಲ ಪ್ರಜ್ವಲಿಸ್ಬೇಕು. ಆಗ ನಾವು ಕಾಡು ಬರಬೇಕು ಅಂತೇಳಿ ರಾತ್ರಿ ಬಂದಿದ್ದೀವಿ. ನಾವು 7 ಗಂಟೆಗೆ ಬಂದಿದ್ದೀವಿ. ಎಷ್ಟೋ 5:30 ಬರುವವರೆಗೆ 5:30 ಬಂದಿದ್ದೀವಿ. ಇನ್ನು ನಾವು ಯಾರು ಇನ್ನೂ ಮನೆಗೆ ಹೋಗ್ಲಿಲ್ಲ. ಆಮೇಲೆ ಈ ಸಾರಿ ವಿಶೇಷ ಏನು ಅಂದ್ರೆ, ನಮ್ಮೂರ ಗ್ರಾಮ ದೇವತೆ ಚೌಡೇಶ್ವರಿ ಅಂತೇಳಿ, ಆ ಚೌಡೇಶ್ವರಿಗೆ ಹೊಸದಾಗಿ ಒಂದು ಬಸವನ್ ಬಿಟ್ರು. ಆ ಬಸವನ ಈ ಮೊದಲನೇ ವರ್ಷನೇ ನಾವು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಇಷ್ಟು ದಿನ ಚಿಕ್ಕರಸೆಗರೆ ಕಾಲಭೈರವ, ದೊಡ್ಡಸೆಗೆ ಕಾಲಭೈರವ ಎಲ್ಲನೂ ಕರೆಸ್ತಾ ಇದ್ದು. ಈಗ ನಮ್ಮೂರಲ್ಲಿ ಇದೆ ಅಂತೇಳಿ ಈಗ ನಮ್ಮೂರು ದೇವರನ್ನ ಕರ್ಕೊಂಡು ಬಂದಿದ್ದೀವಿ. ಈಗ ಚೌಡೇಶ್ವರಿಯ ಆಶೀರ್ವಾದದಿಂದ ಈ ಅನುಗ್ರಹ ಪಡೆದು ಈಗ ನಾವು ಮುನೇಶ್ವರನ ಧ್ಯಾನ ಸನ್ನಿಧಿ ಒಳಗೆ ಧ್ಯಾನ ಮಾಡ್ತಾ ಈ ಒಂದು ಈಗ ಬರ್ತಕ್ಕಂಥ ಎಲ್ಲರಿಗೂ ಭಕ್ತರಿಗೆ ಅನ್ನ ಹಾಕಿ ಸಂತೃಪ್ತಿಯಿಂದ ಕಳಿಸಿ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನಾವೆಲ್ಲರೂ ಕೈ ಮುಗಿದು ಕೇಳ್ಕೊತೀವಿ. ಸ್ನೇಹಿತರೆ, ಈ ದಿವ್ಯ ಸನ್ನಿಧಿಯ ಬಗ್ಗೆ ತಿಳಿಸಿಕೊಟ್ಟಂತಹ ಚಂದ್ರಶೇಖರ್ ಹಾಗೂ ಈ ದೇವಾಲಯಕ್ಕೆ ತಮ್ಮ ಜಮೀನನ್ನು ಕೊಟ್ಟಂತಹ ಪ್ಯಾಲೇಗೌಡರ ಕುಟುಂಬದವರಿಗೂ ನನ್ನ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ಅನ್ನ ಸಂತರ್ಪಣೆ ಜೊತೆಗೆ ಇನ್ನು ಕೆಲವು ವಿಶೇಷ ಪೂಜೆಗಳು ನಡೆಯುತ್ತದೆ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.